ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಐಶು ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನನ್ನ ವಿಡಿಯೋದಲ್ಲಿ ನಮ್ಮೂರಲ್ಲಿ ಸಂಕ್ರಾಂತಿ ಸೆಲೆಬ್ರೇಷನ್ ಯಾವ ರೀತಿ ಇತ್ತು, ಹಾಗೇನೇ ಅದ್ರ ಜೊತೆಗೆ ಒಂದು ರೆಸಿಪಿ ಕೂಡ ಆ್ಯಡ್ ಮಾಡಿದ್ದೀನಿ. ಯಾವುದಪ್ಪ ಅಂತ ಹೇಳಿದ್ರೆ ಗ್ರೀನ್ ಕಲರ್ ಚಿಕನ್ ಬಿರಿಯಾನಿ ರೆಸಿಪಿ. ತುಂಬ ಸಿಂಪಲ್ಲಾಗಿ ಮಾಡಿ ತೋರಿಸಿದ್ದೀನಿ. ನಿಮಗೂ ಈ ವಿಡಿಯೋ ಪಕ್ಕಾ ಇಷ್ಟ ಆಗುತ್ತೆ. ಹಾಗೆಯೇ ನಮ್ಮೂರ ಸಂಕ್ರಾಂತಿ ಸೆಲೆಬ್ರೇಷನ್ನು ಕೂಡ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ಈ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಕಂಪ್ಲೀಟಾಗಿ ಪೂರ ನೋಡಿ ಯಾವ ರೀತಿ ಅನಿಸುತ್ತೆ ಅಂತ ಹೇಳಿಬಿಟ್ಟು ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ನೀವು ಇವಾಗ ಹೋಗಿ ಕಂಪ್ಲೀಟ್ ವಿಡಿಯೋನ ನೋಡ್ಕೊಂಡು ಬನ್ನಿ ಪ್ಲೀಸ್. ನೀವು ಇವಾಗ ನೋಡ್ತಾ ಇರ್ಬೋದು, ಟೈಮ್ ಬಂದು 3:30 ಆಗಿದೆ. ನಾವು ಇವಾಗ ಎದ್ಬಿಟ್ಟು ದೇವ್ರು ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಿದ್ದೀವಿ. ಈ ಟೈಮಲ್ಲಿ ದೇವರು ಊರೊಳಗಡೆ ಬಂದು ಅಲ್ಲಿಂದ ಮತ್ತೆ ದೇವಸ್ಥಾನ ಹತ್ರ ಹೋಗಿ ದೇವಸ್ಥಾನದ ಹತ್ರ ಹೋದ್ಮೇಲೆ ಮದ್ದು ಸುಡೋದಿರುತ್ತೆ. ಸೊ ಅದಕ್ಕೆ ನಾವು 3:30ಗೆ ಎದ್ದು ಮದ್ದು ಸುಡೋದು ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ಹೆಂಗೆ ನಮ್ಮ ಊರು ತುಂಬ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಒಂದು 5-5:30 ಹಂಗೆ ಮದ್ದನ್ನ ಸುಡ್ತಾರೆ. ಸೊ ಅಲ್ಲಿವರೆಗೂ DJ ಅಲ್ಲೇ ಹಾಕ್ಕೊಂಡು ಡ್ಯಾನ್ಸ್ನ ಮಾಡ್ತಾಯಿದ್ರು ಹುಡುಗರೆಲ್ಲ. ಅದನ್ನು ನಾವು ನೋಡ್ಕೊಂಡು ನಿಂತಿದ್ವಿ. ಸೊ ನಮ್ಮೂರಲ್ಲಿ ಗ್ರ್ಯಾಂಡಾಗಿ ಮಾಡೋ ಹಬ್ಬ ಅಂತ ಅಂದರೆ ಸಂಕ್ರಾಂತಿ ಮತ್ತು ಪಿತೃಪಕ್ಷ. ಅದರಲ್ಲೂ ಸಂಕ್ರಾಂತಿನ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದೇ ನಮ್ಮೂರ ರಂಗನಾಥ ಸ್ವಾಮಿ ದೇವರು. ಇದನ್ನೇ ನಾವು ಊರೊಳಗಡೆಗೆ ಕರ್ಕೊಂಡು ಬಂದು ಮತ್ತೆ ಅಲ್ಲಿಂದ ಮತ್ತೆ ದೇವಸ್ಥಾನ ಹತ್ರ ಕರ್ಕೊಂಡೋಗಿ ಮದ್ದನ್ನ ಸುಡೋ ಅಂಥದ್ದು. ಸಂಕ್ರಾಂತಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಗೇಟಲ್ಲಿ ಒಂದು 2-3 ಅಂಗಡಿ ಕೂಡ ಹಾಕಿರ್ತವೆ ಜಾತ್ರೆ ಅಂತ. ತುಂಬ ದೊಡ್ಡದಾಗಿ ಜಾತ್ರೆ ಥರ ಹಾಕಲ್ಲ, ಆದ್ರೂ ಒಂದು 5-6 ಅಂಗಡಿ ಅಂತೂ ಇರುತ್ತೆ. ಬೇರೆ ಯಾವ ಹಬ್ಬದಲ್ಲೂ ಹಾಕಲ್ಲ, ಸಂಕ್ರಾಂತಿ ಹಬ್ಬದಲ್ಲಿ ಮಾತ್ರ ಈ ಥರ ಹಾಕ್ತಾರೆ ಅಂಗಡಿಗಳನ್ನು ಗೇಟಲ್ಲಿ. ದೇವಸ್ಥಾನದ ಪಕ್ಕದಲ್ಲೇ ರೋಡ್ ಇದೆಯಲ್ಲ, ಅಲ್ಲೇ ರೋಡಲ್ಲಿ ಹಾಕ್ತಾರೆ. ಇನ್ನು ಇವಾಗ ದೇವರು ದೇವಸ್ಥಾನದ ಹತ್ರ ಬಂದಿದ್ದು ಆಯಿತು. ಇವಾಗ ಪಟಾಕಿ ಎಲ್ಲನೂ ಹೊಡಿಯೋಕ್ಕೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊತಾರೆ. ಇದಾದಮೇಲೆ ಮದ್ದು ಸುಡೋದು ಕೂಡ ಇರುತ್ತೆ. ಸೊ ಇವಾಗ ನೀವು ಏನು ನೋಡಿದ್ರಿ ಅದು ನಮ್ಮೂರಿನ ಸಂಪ್ರದಾಯ. ಏನಂತ ಹೇಳಿದ್ರೆ, ನರಿ ಇದ್ದು ನರಿ ಬಾಲಕ್ಕೆ ಪಟಾಕಿನ ಕಟ್ಬಿಟ್ಟು ಈ ಥರ ಬಿಡ್ತಾರೆ. ಸೊ ಅದನ್ನು ದೇವಸ್ಥಾನದ ತಂತಿ ಕಟ್ಬಿಟ್ಟು ಅಲ್ಲಿಂದ ಪಟಾಕಿನ ಹಚ್ಬಿಟ್ಟು ಬಿಡ್ತಾರೆ. ಇದು ನಮ್ಮೂರಿನ ಸಂಪ್ರದಾಯ. ಇದಾದಮೇಲೆ ಮದ್ದು ಸುಡೋದೆಲ್ಲ ಸ್ಟಾರ್ಟ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಅಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನಾವು ಇದನ್ನೆಲ್ಲ ನೋಡ್ಕೊಂಡು ಬಂದು ಬರೋ ಅಷ್ಟರಲ್ಲಿ ಆಲ್ರೆಡಿ ಟೈಮ್ ಆಗೋಗಿತ್ತು. ಸೊ ಇವಾಗ ಬಿರಿಯಾನಿ ರೆಸಿಪಿನ ತೋರಿಸ್ತೀನಿ ನೋಡ್ಕೊಳ್ಳಿ. ಫಸ್ಟ್ಲಿ ನಾನು ಇವತ್ತು 1 ಗ್ಲಾಸ್ ಅಕ್ಕಿಗೆ ಮಾಡ್ತಾ ಇರೋದು. ಸೊ ಅದಕ್ಕೆ ಫಸ್ಟ್ ನೀವು 3 ಮೆಣಸಿನ್ಕಾಯಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ದೊಡ್ಡ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ. ಹಾಗೆಯೇ ಒಂದು 4 ಪೀಸಷ್ಟು ಶುಂಠಿ, ಹಾಗೆಯೇ 1 ಹಿಡಿಯಷ್ಟು ಪುದೀನ. ಇಷ್ಟನ್ನು ನೀವು ನೀರು ಹಾಕ್ಕೊಂಡು ರುಬ್ಕೊಂಡು ಇಟ್ಕೊಬೇಕಾಗುತ್ತೆ. ನಮ್ಮ ಬಿರಿಯಾನಿಗೆ ಗ್ರೀನ್ ಕಲರ್ ಫಸ್ಟ್ ಟೇಸ್ಟ್ ಬರೋಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟೇ ಇದು. ಸೊ ಇದನ್ನು ನೀವು ರುಬ್ಬಿ ಇಟ್ಕೊಳ್ಬೇಕಾಗುತ್ತೆ. ಫಸ್ಟು ನೀವು ಕೊತ್ತಂಬರಿ ಸೊಪ್ಪು ಪುದೀನ ಎಷ್ಟು ಜಾಸ್ತಿ ಹಾಕ್ತಿರೋ ಅಷ್ಟು ಕಲರ್ ಬರುತ್ತೆ. ಮೆಣಸಿನ್ಕಾಯಿನ ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬಿಡಿ, ಯಾಕಂದರೆ ಖಾರ ಆಗಿಬಿಡುತ್ತೆ. ನಾನಿವತ್ತು ಒಂದೇ 1 ಗ್ಲಾಸ್ ಅಕ್ಕಿ ಹಾಕಿ ಮಾಡ್ತಾರ ಅಂಥದ್ದು. ಒಂದು 100-150 ಗ್ರಾಮ್ ಚಿಕನ್ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಇಷ್ಟು ರುಬ್ಬಿಟ್ಕೊಂಡು ಆದಮೇಲೆ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ದೊಡ್ಡ ಟೊಮೊಟೊ, ಚಿಕ್ಕದಾದರೆ 2 ಟೊಮೊಟೊನ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಇದ್ರ ಜೊತೆಗೆ ನಾನು 150-200 ಗ್ರಾಮ್ ಅಷ್ಟು ಚಿಕನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಿರಿಯಾನಿಲಿ ದೊಡ್ಡದಾಗಿ ಹಾಕಲ್ಲ, ನಾನು ಮನೇಲಿದ್ದಾಗ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ ಪಲಾವ್ ಸಾಮಾನು ಮಾಮೂಲಿ ಏನೇನು ಹಾಕ್ತೀರ ಅದನ್ನೆಲ್ಲ ಇಟ್ಟಿಟ್ಕೊಂಡಿದ್ದೀನಿ. ಹಾಗೆಯೇ ಒಂದು 3 ಟೇಬಲ್ ಸ್ಪೂನಷ್ಟು ಮೊಸರನ್ನ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆಗೆ 2-3 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ.
ಇದ್ರ ಜೊತೆಗೆ ನಾನು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು ಮನೇಲಿದ್ದ ತುಪ್ಪನೂ ಸಹ ಸೇರಿಸ್ಕೊತಾ ಇದ್ದೀನಿ. ನೀವು ಇದ್ರ ಬದಲಿಗೆ ಡಾಲ್ಡನೂ ಸಹ ಸೇರಿಸ್ಕೊಬೋದು, ಅಥವಾ ತುಪ್ಪ ಇಲ್ಲ ಅಂತ ಹೇಳಿದ್ರೆ ತುಪ್ಪನೂ ಸಹ ಸ್ಕಿಪ್ ಮಾಡ್ಕೊಳ್ಬಹುದು. ಸೊ ನಾನು ತುಪ್ಪ ಇದರಿಂದ ತುಪ್ಪನೂ ಸೇರಿಸ್ಕೊತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಪಲಾವ್ ಸಾಮಾನೆಲ್ಲನೂ ಆ್ಯಡ್ ಮಾಡಿಕೊಂಡು ಒಂದೇ ಒಂದು ಸೆಕೆಂಡು ಫ್ರೈ ಮಾಡ್ಕೊಳ್ಳೋದು ಅಷ್ಟೇ. ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನೂ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಹಾಕಿದ ತಕ್ಷಣ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಬೇಕಾಗುತ್ತೆ. ನೀವು ಯಾವುದೇ ಅಡುಗೆ ಮಾಡಲಿ ಈರುಳ್ಳಿ ಹಾಕಿದ ತಕ್ಷಣ ಉಪ್ಪು ಸೇರಿಸೋದನ್ನು ಮಾತ್ರ ಮರಿಬೇಡಿ. ಸೊ ಪಲಾವ್ ಸಾಮಾನು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇನ್ನು ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋ ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಹಾಗೂ ಮೆಣಸಿನ್ಕಾಯಿನ ರುಬ್ಬಿಟ್ಕೊಂಡಿರ್ತೀರಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ನೀವು ಹುರ್ಕೊಬೇಕಾಗುತ್ತೆ. ನೋಡಿ ಗ್ರೀನ್ ಕಲರ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು. ಸೊ ಇದನ್ನು ಚೆನ್ನಾಗಿ ಹುರ್ಕೊಬೇಕಾಗುತ್ತೆ. ಹಸಿ ಸ್ಮೆಲ್ ಇದ್ದರೆ ನಿಮಗೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ನಾನು ಒಂದು 3ರಿಂದ 4 ನಿಮಿಷ ಚೆನ್ನಾಗಿ ಹುರ್ಕೊತಾ ಇದ್ದೀನಿ, ಇದನ್ನು ಹಸಿ ವಾಸನೆ ಹೋಗೋವರೆಗೂ. ಸೊ ಇದನ್ನು ಚೆನ್ನಾಗಿ ಹುರ್ಕೊಂಡ್ಮೇಲೆ ಟೊಮೊಟೊನೂ ಕೂಡ ಕಟ್ ಮಾಡಿರೋ ಟೊಮೊಟೊನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಟೊಮೊಟೊನ ರುಬ್ಕೊಂಡು ಸಹ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಟೊಮೊಟೊ ಬೇಗ ಬೆಂದೋಗುತ್ತೆ. ಸೊ ಅದಕ್ಕೋಸ್ಕರ ನಾನು ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಒಂದು ನಿಮಿಷ ಫ್ರೈ ಮಾಡಿ ಆದಮೇಲೆ ನಾನು ಹೇಳಿದ್ನಲ್ಲ ಮೊಸರು, ಆವಾಗಲೇ ಆ ಮೊಸರನ್ನು ಕೂಡ ನೀವು ಸೇರಿಸ್ಕೊಳ್ಬೇಕಾಗುತ್ತೆ. ಮೊಸರನ್ನ ಸೇರಿಸೋದು ಏನಕ್ಕೆ ಅಂತ ಹೇಳಿಬಿಟ್ರೆ ಅನ್ನ ಸ್ಮೂತಾಗಿ ಬರುತ್ತೆ, ಹಾಗೆಯೇ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಹಾಕ್ಬಿಟ್ಟು ಟ್ರೈ ಮಾಡಿ ನೋಡಿ. ಇನ್ನು ಇದಾದಮೇಲೆ ನಾನಿವಾಗ ತೊಳೆದಿಟ್ಕೊಂಡಿರೋ ಚಿಕನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಚಿಕನ್ನ ಸಣ್ಣದಾಗಿ ಕಟ್ ಮಾಡಿದರೆ ಸೊ ದಟ್ ಎಲ್ಲರಿಗೂ ಚಿಕನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಕಟ್ ಮಾಡಿ ಹಾಕ್ಕೊತೀನಿ. ಹಾಗೆಯೇ ಬೇಗನೂ ಬೆಂದೋಗುತ್ತೆ. ಸೊ ಹೋಟೆಲ್ಗಳಲ್ಲಾದರೆ ದೊಡ್ಡದಾಗಿ ಕಟ್ ಮಾಡ್ತಾರೆ. ನಾನು ಮನೇಲೇ ಮಾಡೋದ್ರಿಂದ ನಾನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಇದನ್ನು ಸಹ ಮಸಾಲೆ ಜೊತೆ ಬೇಯಲಿಕ್ಕೆ ಅಂತ ಹೇಳ್ಬಿಟ್ಟು ಬಿಡ್ತಾಯಿದ್ದೀನಿ. ಇವಾಗ ಮಸಾಲೆ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ಹೇಳ್ತೀನಿ ನೋಡ್ಕೊಳ್ಳಿ. ಅರ್ಧ ಸ್ಪೂನ್ ಅಚ್ಚಕಾರದ ಪುಡಿ ಅಂದರೆ ಮೆಣಸಿನ್ಕಾಯಿ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಒಂದು ಚೂರು ಅರಿಶಿನ ಪುಡಿನೂ ಸಹ ಸೇರಿಸ್ಕೊಬೇಕು. ಅದಾದಮೇಲೆ ಅರ್ಧ ಸ್ಪೂನ್ ಗರಂ ಮಸಾಲ, ಹಾಗೆಯೇ 1 ಗ್ಲಾಸ್ಗೆ 1 ಸ್ಪೂನಷ್ಟು ಅನ್ನೋ ಥರ ಬಿರಿಯಾನಿ ಮಸಾಲನೂ ಕೂಡ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ. ಸೊ ಇಷ್ಟು ಮಸಾಲೆ ಹಾಕ್ಕೊಂಡ್ರೆ ಸಾಕು. ಈ ಮಸಾಲೆ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕನ್ ಅದ್ರ ಜೊತೆ ಬೇಯೋಕ್ಕೆ ಅಂತ ಹೇಳ್ಬಿಟ್ಟು ಬಿಡಿ ಒಂದು 2 ನಿಮಿಷ. ಯೂಶ್ವಲಾಗಿ ಬಿರಿಯಾನಿ ಮಾಡೋಕ್ಕೆ ಅಂತ ಹೇಳಿದ್ರೆ ನಾವು ಬಾಯ್ಲರ್ ಕೋಳಿನೇ ತರೋದಲ್ವ, ಅದು ಬೇಗ ಬೆಂದೋಗುತ್ತೆ, ತುಂಬ ಟೈಮ್ ಏನು ಹಿಡಿಯೋಲ್ಲ. ಸೊ ಇದಾದಮೇಲೆ ಇಷ್ಟು ಒಂದು 2 ನಿಮಿಷ ಬೆಂದಿದ್ದಾದಮೇಲೆ ನೋಡಿ ಎಣ್ಣೆ ಬಿಟ್ಕೊಳ್ಳುತ್ತೆ. ಇವಾಗ ನಾನು 1 ಗ್ಲಾಸ್ ಅಕ್ಕಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನಿವತ್ತು ಸೋನಾ ಮಸೂರಿ ಅಕ್ಕಿನ ಬಳಸ್ಕೊಂಡು ಬಿರಿಯಾನಿನ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ 1 ಗ್ಲಾಸ್ ಅಕ್ಕಿನ ಸೇರಿಸ್ಕೊಂಡು 1:2 ಅನ್ನೋ ಥರ 2 ಗ್ಲಾಸ್ ನೀರನ್ನ ಸೇರಿಸ್ಕೊಬೇಕಾಗುತ್ತೆ. ಇದು ಮಾಮೂಲಿ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ 2 ಗ್ಲಾಸ್ ನೀರನ್ನ ಹಾಕ್ಕೊಂಡು ಹಾಗೆಯೇ ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಹಾಕ್ಕೊಂಡ್ರೂ ಏನೂ ಆಗೋಲ್ಲ. ಒಂದು ಸ್ವಲ್ಪ ಮೆತ್ತಗಿರುತ್ತೆ, ಇಲ್ಲಾಂದರೆ ಸ್ವಲ್ಪ ಮುಳ್ಳಕ್ಕಿ ಥರ ಆಗಿಬಿಡುತ್ತೆ. ಸೊ ಒಂದು 1/4 ಗ್ಲಾಸಷ್ಟು ನೀರನ್ನ ಎಕ್ಸ್ಟ್ರಾ ಸೇರಿಸ್ಕೊಂಡ್ರೆ ಸರಿಯಾಗುತ್ತೆ. ಇವಾಗ ನೀವು ಉಪ್ಪು ಎಲ್ಲ ಸರಿಯಾಗಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಟೇಸ್ಟ್ ನೋಡ್ಕೊಬೋದು, ಕಮ್ಮಿ ಆಗಿದರೆ ಸೇರಿಸ್ಕೊಳ್ಬಹುದು. ಅದಾದಮೇಲೆ ಲಾಸ್ಟಿಗೆ ಒಂದು ಅರ್ಧ ಕಟ್ ಮಾಡಿರೋ ನಿಂಬೆಹಣ್ಣು ಸಹ ಹಿಂಡ್ಕೊತಾ ಇದ್ದೀನಿ. ಇದು ಸಹ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೀವು ನೋಡ್ತಾ ಇರ್ಬೋದು ಯಾವ ಥರ ಗ್ರೀನ್ ಕಲರಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಇನ್ನು ಇದನ್ನು ನಾನು ಲಿಡ್ ಕ್ಲೋಸ್ ಮಾಡಿ, ನಾನಿವತ್ತು ಕುಕ್ಕರಲ್ಲಿ ಮಾಡಿಲ್ಲ, ಆ್ಯಕ್ಚುಲಿ ಪಾತ್ರೆಯಲ್ಲಿ ಮಾಡಿರೋ ಅಂಥದ್ದು. ಇದನ್ನು ಕ್ಲೋಸ್ ಮಾಡಿ ನೀವು ಬೇಯಿಸ್ಕೊಂಡ್ರೆ ಆರಾಮಾಗಿ ಬಿರಿಯಾನಿ ರೆಡಿನೇ ಆಗೋಗುತ್ತೆ. ನೀವು ಒಂದು ಸಲ ಇದನ್ನು ಟ್ರೈ ಮಾಡಲೇಬೇಕು. ಗ್ರೀನ್ ಕಲರೇ ಬರುತ್ತೆ. ಹೋಟೆಲ್ಗಳಲ್ಲಿ ಯಾವ ರೀತಿ ಇರುತ್ತೆ ಅದೇ ಟೇಸ್ಟ್ ಬರುತ್ತೆ. ಸಿಂಪಲ್ಲಾಗಿ ಜಾಸ್ತಿ ಏನು ಒಗ್ಗರಣೆ ಮಸಾಲೆ ಏನೂ ಇಲ್ಲ. ನೋಡಿ ನಾನು ಸಿಂಪಲ್ಲಾಗಿ ಮಾಡಿ ತೋರಿಸಿದ್ದೀನಿ ನಿಮಗೆ. ಇಷ್ಟನ್ನು ಮಾಡಿಕೊಂಡು ಇದ್ರ ಜೊತೆ ಯಾವುದಾದ್ರು ಒಂದು ಸ್ಟಾರ್ಟರ್ಸ್ ಥರ ಪೆಪ್ಪರ್ ಚಿಕನ್ ಅಥವಾ ಕಬಾಬ್ ಏನಾದರೂ ಮಾಡ್ಕೊಂಡ್ರೆ ಅಂತ ಹೇಳಿದ್ರೆ ಸಖತ್ತಾಗಿ ಆರಾಮಾಗಿ ಮನೇಲಿ ಚಿಕನ್ ಊಟ ಮಾಡ್ಕೊಂಡು ಬಿಡ್ಬೋದು. ಇದೇನು ಮಾಡೋಕ್ಕೆ ಅಂತ ಅಂದರೆ ಒಂದು ಮ್ಯಾಕ್ಸಿಮಮ್ ಅಂದರೆ 1/2 ಅವರಲ್ಲಿ ಆರಾಮಾಗಿ ಕುಕ್ ಮಾಡ್ಕೊಂಡು ಬಿಡ್ಬೋದು. ನೋಡಿ ಇನ್ನು ಇವಾಗ ಬಿರಿಯಾನಿ ಕೂಡ ರೆಡಿಯಾಗಿದೆ. ಗ್ರೀನ್ ಕಲರಾಗಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾನು ಇದ್ರ ಜೊತೆಗೆ ಪೆಪ್ಪರ್ ಚಿಕನ್ ಕೂಡ ಮಾಡ್ಕೊಂಡಿದ್ದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.